ಸೊ ಮಂತ್ರಾಲಯ ಫ್ರಮ್ ಬ್ರಹ್ಮಾವರ. ಸೊ ಇವರೇ ಈ ಸಿನಿಮಾದ ನಿರ್ದೇಶಕರು. ನಿಮಗೆ ಈ ಫಿಲ್ಮ್ ಕುರಿತಾದಂತೆ ಏನಾದರೂ ಚರ್ಚೆ ಮತ್ತು ನಿಮ್ಮ ಅಭಿಪ್ರಾಯಗಳು, ಪ್ರಶ್ನೆ ಥರದ್ದೇನಾದರೂ ಇದ್ದರೆ ನೀವು ಇವರನ್ನ ಕೇಳ್ಬೋದು. ಸೊ ಆಮೇಲೆ ನೆಕ್ಸ್ಟ್ ಆ್ಯಕ್ಟ್ರುಗಳು ಚೆನ್ನಾಗಿ ಪರಿಚಯ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಗೆ ಇವರೇ ಅವಕಾಶ ಕೊಡೋದು, ಡಿರೆಕ್ಟರ್ಸೇ ಬೋರ್ಡ್ ಮಾಡೋದು. ಸೊ ಓಟ್ ಈಸ್. ಥ್ಯಾಂಕ್ ಯು. ಶುಭೋದಯ. ಮಂಡ್ಯದ ಸಕ್ಕರೆ ನಾಡಿನಲ್ಲಿ ನಮ್ಮ ಕನ್ನಡದ ಕಿರುಚಿತ್ರ ಪ್ರದರ್ಶನ ಆಗ್ತಾ ಇರೋದು. ಅದು ಮಂಡ್ಯ ಇಂಟರ್ನ್ಯಾಷನಲ್ ಅಂತ ದೊಡ್ಡ ವೇದಿಕೆಯಲ್ಲಿ ಪ್ರಥಮ ಚಿತ್ರವಾಗಿ ನಮ್ಮ ಕಿರುಚಿತ್ರ ಸೆಲೆಕ್ಟ್ ಆಗಿ ಪ್ರದರ್ಶನಗೊಳ್ತಾ ಇರೋದು ನನಗೆ ಬಹಳ ಸಂತೋಷ ತುಂಬುತ್ತಾ ಇದೆ. ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸರ್ಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಪಿಕ್ಚರ್ ನೋಡಿದ್ದೀರಾ ನೀವು? ನಮ್ಮ ಮೊದಲ ಪ್ರಯತ್ನ ಇದು. ಹೇಗೆ ಬಂದಿದೆ ಏನಾಗ್ತಾ ನೀವು ಸದಾಭಿಪ್ರಾಯ ಹೇಳಬೇಕು. ಕರೆಕ್ಟ್ಲಿ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡ್ತೇನೆ IT ಕಂಪ್ನಿಯಲ್ಲಿ. ನಿಮ್ಮ ಕತೆ ಸಾರಾಂಶ ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಇದೊಂಥರ ನಾವು ಒಂದು ಆಕ್ಟಿವಿಟಿ ಆಗಿ ಮಾಡ್ತೀವಿ ಆಗ್ಬಿಡುತ್ತೆ. ಹಾಗೆ ತುಂಬ ಚೆನ್ನಾಗಿ ಮಾಡಿದರೆ ಇದು ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಬಟ್ ಇನ್ನು ಸ್ವಲ್ಪ ಇನ್ನೂ ಒಂದಷ್ಟು ಎಲಾಬ್ರೇಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತೀವಿ. ಬಟ್ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಈ ಥರದ್ದು ಬಳಸಿ ಬರಬೇಕು. ಜನರಿಗೆ ಕಮ್ಯುನಿಕೇಷನ್ ಏನಕ್ಕೆ ಇಂಪಾರ್ಟೆಂಟು ಮತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಉಪಯುಕ್ತವಾಗಿದೆ ಇದರಿಂದ. ಥ್ಯಾಂಕ್ ಯು. ನಶಿಸಿ ಹೋಗುತ್ತಿರುವ ಇಂದಿನ ಕನ್ನಡದ ಕಂಪನ್ನ ಒಂದು ಹೊಸ ಪ್ರಯತ್ನದ ಮುಖಾಂತರ ತೆರೆ ಮೇಲೆ ತಂದಿದ್ದೀರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಉಮೇಶ್ ಅಂತ. ಇದು ಆ ಮಟ್ಟ ಏರ್ತಾ ಇದೆ. ಒಂದು ಜನ್ರೇಷನಿಂದ ಈ ಜನ್ರೇಷನ್ ಅದು ಮುಂದೆ ಕನ್ನಡನೇ ಮರ್ತೋಗುವಂಥ ಪರಿಸ್ಥಿತಿಗಳು ಗೊತ್ತೈತೆ. ಒಂದು ಚಿಕ್ಕದಾಗಿ ತೋರಿಸಿದ್ದೀರ. ನಿಮಗೆ ಈ ಸ್ಫೂರ್ತಿ ಹೇಗೆ ಬಂತು? ಈ ಪದ ಅಥವಾ ಈ ಒಂದು ವರ್ಡ್ ಹೆಂಗೆ ಸ್ಫೂರ್ತಿ ಬಂತು ಅಂತ? ಆ್ಯಕ್ಚುಲಿ ಈ ಕತೆ ನಾನು ತುಷಾರದಲ್ಲಿ ಮ್ಯಾಗ್ಝಿನ್ನಲ್ಲಿ ಓದಿದ್ದು. ಇದರ ಟೈಟಲ್ಲೇ ನನ್ನನ್ನು ಆಕರ್ಷಣೆ ಮಾಡಿದ್ದು ಮೊದಲ ಬಾರಿಗೆ. ಅಟುಳ ಅಂತ ಟೈಟಲ್ ಇತ್ತು. ಏನಿರ್ಬೋದು ಇದು ಅಂತ ನಾನು ತಲೆಗೆ ಹುಳ ಬಿಡ್ಕೊಂಡು ಹೋದೆ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಯಿತು. ಬಹುಶಃ ಇದು ಮೂಲ ಕಥೆಯ ಕ್ರೆಡಿಟ್ ಹೋಗಬೇಕಾಗಿರೋದು ಡಾಕ್ಟರ್ ಮನೋಜ್ ಗೋಡುಬಳೆ ಅಂತ. ಅವರು SDM ಉಜ್ರೆಯಲ್ಲಿ ಪ್ರೊಫೆಸರ್, ಬಯಾಲಜಿ ಪ್ರೊಫೆಸರ್. ಅವರದ್ದು ಕತೆ ತುಷಾರದಲ್ಲಿ ಪ್ರಕಟ ಆಗಿತ್ತು. ಅದನ್ನು ನಾನು ಒಂದು ಬಾರಿ ಓದಿದಾಗ ಇನ್ನೂ ಕ್ಯೂರಿಯಾಸಿಟಿ ನನ್ನಲ್ಲಿ ಇದಾಗಲಿಲ್ಲ. ಮತ್ತೊಂದು ಸತಿ ಓದಿ ಎಲ್ಲಿ ನಾನು ಓದುವುದು ತಪ್ಪುದು ಎಲ್ಲಿ ಮಾಡಿದೆ ಅಂತ ನೋಡಿದೆ. ಬಟ್ ಅದು ಅವರು ನರೇಷನ್ ಇತ್ತಲ್ಲ, ಅದು ಕ್ಲಿಯರ್ ಆಗಿ ಕರ್ಕೊಂಡು ಹೋಗಿತ್ತು ನಮ್ಮನ್ನು. ಹಾಗಾಗಿ ಇದೊಂದು ಶಾರ್ಟ್ ಫಿಲಮ್ಗೆ ಒಂದು ಸಬ್ಜೆಕ್ಟ್, ಒಳ್ಳೆ ಸಬ್ಜೆಕ್ಟ್ ಅಂತ ತಿಳಿದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ, ಪ್ರದೀಪ್ ಅಂತ ಅವರು ಪ್ರೊಡ್ಯೂಸ್ ಮಾಡಿದ್ರು, ಇನ್ನೊಬ್ಬ ಶಶಿಕುಮಾರ್ ಅಂತ ಅಸೋಸಿಯೇಟ್ ಮಾಡಿದ, ಹೀಗೆ ಎಲ್ಲ ಕಲಾವಿದರು ಎಲ್ಲರೂ ಕೂಡಿ ಬಂದು ಇದೊಂದು ಫಿಲಮ್ ಆಯಿತು. ಆ ಸಣ್ಣ ಹುಡುಗಿ 2ನೇ ಕ್ಲಾಸು. ಅವಳ ಅಭಿನಯ ನಮಗೆ ಒಂಥರ ಆಶ್ಚರ್ಯ ಆಗ್ತಿತ್ತು. ನಾವು ಒಂದೇ ಸತಿ ಹೇಳ್ಕೊಟ್ಟಿದ್ದು ಅವಳಿಗೆ. ಅದನ್ನ ಕ್ಯಾಮ್ರಾ ಮುಂದೆ ನೇರವಾಗಿ ಹೇಳ್ತಿದ್ಲು. ದೊಡ್ಡ ಕಲಾವಿದರಾದರೂ 1-2 ಟೇಕ್ ಎಕ್ಸ್ಟ್ರಾ ತೊಗೊಂಡಿರ್ಬೋದು. ಬಟ್ ಆ ಹುಡುಗಿ 1 ಟೇಕಲ್ಲಿ ತೊಗೊಂಡಿದ್ದು ಮುಗೀತು, ಅದಷ್ಟೇ. ಅದೇ ಥರ ಯಾವ ಟೇಕ್ ಕೇಳಿದ್ರು ನೀವು ಅದೇ ಥರ ರಿಪ್ಲೈ ಕೊಡ್ತಾ ಇದ್ಲು. ಅವಳಿಗೆ ಅದರ ಕ್ರೆಡಿಟ್ ಹೋಗಬೇಕು. ಮತ್ತು ಸಹ ಕಲಾವಿದರಾದಂಥ ದಿನೇಶ್ ಚೆಂಪಿ, ಅವರು ರಂಗಭೂಮಿಯ ಕಲಾವಿದರು, ಅವರು ಪ್ರೊಫೆಸರು. ಅದ್ರ ಜೊತೆಗೆ ಸುಜಾತ ಅಂದಾರೆ ಅಂತ, ಅವರು ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹಲವು ಮೂವಿಗಳು ಬರ್ತಾ ಇದೆ. ರವಿ ಬಸ್ರು ಸರ್ ಅವ್ರದ್ದು ಕಡಲು ಅಂತ ಫಿಲ್ಮಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಹಲವು ಚಿತ್ರಗಳಲ್ಲಿ ಅವರು ಅಭಿನಯ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮನ ಹೆರಳೆ ಅಂತ, ಅವರು ರಂಗಭೂಮಿ ಕಲಾವಿದೆ. ಎಲ್ಲರಿಗೂ ಹೊಸದು, ಕ್ಯಾಮ್ರಾ ಫಸ್ಟ್ ಟೈಮ್ ಫೇಸ್ ಮಾಡಿದ್ದು ನಮಗೂ ಹೊಸದಲ್ಲಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಇದು ಈಗ ಮಂಡ್ಯ ಸೆಕೆಂಡ್ ಇಂಟರ್ನ್ಯಾಷನಲ್ ಫಿಲಮಲ್ಲಿ ಇದು ನಮ್ಮ ಅಟುಳಕ್ಕೆ ಇದು 3ನೇ ಅಫಿಷಿಯಲ್ ಸೆಲೆಕ್ಷನ್ನು. ಮೊದಲನೇದಾಗಿ ನಮಗೆ ಮದ್ರಾಸ್ ಇಂಡಿಪೆಂಡೆಂಟ್ ಫಿಲಮಲ್ಲಿ ಅಫಿಷಿಯಲ್ ಸೆಲೆಕ್ಷನ್ ಆಗಿತ್ತು. ತದನಂತರ ಕ್ಲಾಸಿಕ್ ಫಿಲಮ್, ಶಾರ್ಟ್ ಫಿಲಮ್ ಇದರಲ್ಲಿ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ತೊಗೊಂಡಿಲ್ಲ ಆ ಹುಡುಗಿ. ನೆಕ್ಸ್ಟು ಸಪೋರ್ಟಿಂಗ್ ರನ್ನರ್ ಅಪ್ ಅಲ್ಲಿ ಗೆದ್ದಿದ್ವಿ. ಅದರ ನಂತರ ಲೈಫ್ ಗ್ಲೋಬಲ್ ನೆಟ್ವರ್ಕ್, ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಫಿಷಿಯಲ್ ಸೆಲೆಕ್ಷನ್ ಆಗಿದೆ. ಈಗ ಇದು ನೀವು ನೋಡಿದ್ದೀರಾ. ಥ್ಯಾಂಕ್ ಯು ಸರ್.
ಬೆಳಗ್ಗೆ ಫಸ್ಟ್ ಶೋ ಆಗಿದ್ದು ನಮ್ಮ ಕಿರುಚಿತ್ರ ಅಟುಳ. ಬಹುಶಃ ಅಲ್ಲಿಂದನೇ ಪಾಸಿಟಿವ್ ವೈಬು ಏನೋ ಕಾಡ್ತಾ ಇತ್ತು ಮನಸ್ಸಲ್ಲಿ. ಅದಲ್ಲದೆ ನಾನು ಮೊದಲ ಬಾರಿಗೆ ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದಿದ್ದು. ಬಹುಶಃ ಅದು ನನಗೆ ಜೀವನ ಪರ್ಯಂತ ಸಕ್ಕರೆ ಅಂತ ಸವಿ ನೆನಪನ್ನ ನನ್ನ ಜೀವನ ಪರ್ಯಂತ ನೆನಪಿಡುವ ಬಗ್ಗೆ ನನ್ನ ಮೊದಲ ಕಿರುಚಿತ್ರಕ್ಕೆ ಅವಾರ್ಡ್ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ನನಗೆ ಮಾತೇ ಬರ್ತಾ ಇಲ್ಲ. ನನ್ನ ತಂಡಕ್ಕೆ, ಎಲ್ಲ ಕಲಾವಿದರಿಗೆ ಹಾಗೂ ಟೆಕ್ನಿಷಿಯನ್ಗೆ ಈ ಪ್ರಶಸ್ತಿನ ಅರ್ಪಣೆ ಮಾಡ್ತಾ ಇದ್ದೀನಿ. ಹಾಗೆ ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ ಈ ಪ್ರಶಸ್ತಿ ಅರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.